ಹೊರಗುತ್ತಿಗೆ ಆಧಾರದಲ್ಲಿ ನೇಮಕವಾದ ಮೆಸ್ಕಾಂ ಗ್ಯಾಂಗ್ಮ್ಯಾನ್ಗಳಿಗೆ ಸೇವಾ ಭದ್ರತೆ ನೀಡುವಂತೆ ಒತ್ತಾಯಿಸಿ ಜಯ ಕರ್ನಾಟಕದ ಬೆಂಬಲದೊಂದಿಗೆ ಮಂಗಳೂರಿನ ಮೆಸ್ಕಾಂ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ವಿಶೇಷ ಸೇವಾ ಪಡೆಯ ಸಿಬ್ಬಂದಿಗಳು ನಡೆಸಿದರು. ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿದ್ದ ಮೆಸ್ಕಾಂ ಇದೀಗ ಉದ್ಯೋಗ ಭರ್ತಿಯ ಸಂದರ್ಭ ಬೇರೆಯವರಿಗೆ ಅವಕಾಶವನ್ನು ನೀಡ್ತಾ ಇದೆ. ಆದ್ದರಿಂದ ತಕ್ಷಣ ಸರ್ಕಾರ ಸೇವಾ ಭದ್ರತೆಯನ್ನು ನೀಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದರು. ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಉಸ್ತುವಾರಿ ಸಚಿವರು ಅವರಿಗೆ ಭರವಸೆಯನ್ನ ನೀಡಿದ್ದಾರೆ. ಜನ ಬಂತ ಹೇಳಿದ್ರೆ 667 ಜನ ಬರ್ತಾರೆ. ಹಾಗೆಲ್ಲ ನಮ್ಮನ್ನು ಹೊರಗೆ ಹಾಕ್ತಾರೆ. ಮತ್ತೆ ಎಂತಿಲ್ಲ ಇದರಲ್ಲಿ ಈಗ ಎಲ್ಲ ನೋಡುವಾಗ ಗೊತ್ತಾಗ್ತದೆ ನಿಮ್ಗೆ, ಎಲ್ಲ ಏಜ್ ಆದವರು, ಮದುವೆ ಆದವರು ಎಲ್ಲ ಇದ್ದಾರೆ. ಸಾಧಾರಣ 5 ವರ್ಷದಿಂದ ಅಧಿಕಾರಿಗಳಿಗೆ ಮನವಿಯನ್ನು ಕೊಡುವ ಮುಖಾಂತರ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ, ಶಾಸಕರಿಗೆ ಕೊಟ್ಟಿದ್ದೇವೆ, ಸಚಿವರಿಗೆ ಕೊಟ್ಟಿದ್ದೇವೆ. ಯಾವುದೇ ರೀತಿಯ ಪ್ರಯೋಜನಗಳನ್ನು ಬರಲಿಲ್ಲ. ಈಗ ನಾಡಿದ್ದು 21ನೇ ತಾರೀಕು ಇಂಟರ್ವ್ಯೂವನ್ನು ತಗೊಳ್ತಾ ಇದ್ದಾರೆ ಬೆಂಗಳೂರಲ್ಲಿ. ಅದನ್ನ ಕೂಡಲೇ ನಿಲ್ಲಿಸಬೇಕು. ಏನು ಒಂದು ಕಾರಣ 10 ವರ್ಷ ಕಾಲದಿಂದ ಗನ್ಮ್ಯಾನ್ ಆಗಿ ದುಡಿಯುವಂತ ಇವರಿಗೆ, ಗ್ಯಾಂಗ್ಮ್ಯಾನ್ ಆಗಿ ದುಡಿಯುವಂತ ಇವರಿಗೆ ಕೂಡಲೇ ಅವರಿಗೆ ನೌಕರನ್ನ ಕೊಡಬೇಕಾಗಿ ಸರ್ಕಾರದಲ್ಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ನಮ್ಗೆ ಈಗ ಬೇಕಾಗಿರೋದು ಎಲ್ಲರಿಗೂ ಕೆಲಸ, ಬಟ್ ಡಿಪಾರ್ಟ್ಮೆಂಟ್ ಅಂಡರ್ ಆಗ್ಬೋದು, ಪರ್ಮನೆಂಟ್ ಡೈರೆಕ್ಟ್ ಮಾಡಿದ್ರು ಒಳ್ಳೇದೆ. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ವರ್ಷ ದುಡಿಸಿ ಎಲ್ಲರಿಗೂ ಡಿಪಾರ್ಟ್ಮೆಂಟ್ ಅಂಡರ್ ಮಾಡ್ಬೇಕಂತ ನಾವು ಕೇಳ್ತಿದ್ವಿ. ಅದಕ್ಕೇನು ಕ್ವಾಲಿಫಿಕೇಶನ್ ಬೇಕಂತ ಹೇಳಿ ಯಾರನ್ನು ತಗೊಳ್ಳಿಲ್ಲ. ಟೆಂಪರರಿ ತಗೊಳ್ಳುವಾಗ ನಿಂದು SLC ಆಗ್ಲಿಲ್ಲ, ನಿಂದು IT ಆಗ್ಲಿಲ್ಲ, ನೀನು 7th ಅಂತ ಏನು ನೋಡ್ಲಿಲ್ಲ, ಬನ್ನಿ ತಗೊಳ್ಳಿ ಕೆಲಸ ಮಾಡಿ ಅಂತ ಮಾಡಿಸ್ತಾರೆ. ಈಗ ಮಾತ್ರ ತಗೊಳ್ಳುವಾಗ ಇವರಿಗೆ ಮಾರ್ಕ್ ಬೇಕು, ಅದು ಬೇಕು, ಇದು ಬೇಕು ಹೇಳ್ತಾರೆ. ನಮ್ಮ ಹತ್ರ ಮಾರ್ಕ್ ಇಲ್ಲ, ಹೇಳ್ತೇವೆ ನಾವು ಇದ್ದದಿದ್ದಾಗ ಹೇಳ್ತೇವೆ ಮಾರ್ಕ್ ಇಲ್ಲ. ಬಟ್ ಹಾಗಂತೇಳಿ ನಮ್ಮನ್ನು ಕೆಲಸದಿಂದ ತೆಗೆಯುವುದು ಕೂಡ ತಪ್ಪಲ್ಲ. ಅಟ್ಲೀಸ್ಟ್ ಒಂದೇ ನಾವು ಕೇಳೋದು ಈಗ ಗೌರ್ಮೆಂಟ್ ಹತ್ರ ಇಷ್ಟೇ, ಒಂದೇ ನಮ್ಗೆ ಎಲ್ಲರಿಗೂ ಪರ್ಮನೆಂಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದಲ್ಲಿ ಕಾಪಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ.